ವೆಲ್ಕಮ್ ಟು ಫನ್ ವಿತ್ ಸನತ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತಿರುಪತಿಗೆ ಹೋಗ್ತಾ ಇದೀವಿ. ನಮ್ಮ ಇಡೀ ಕುಟುಂಬ ಯಾತ್ರೆ ಮಾಡಕ್ಕೆ. ನಮ್ಮ ಮಾವ, ನಮ್ಮ ಅಮ್ಮ, ನನ್ನ ತಂಗಿ, ನಮ್ಮ ಅಣ್ಣ ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ನಾನು ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣದಿಂದ ಎಲ್ಲ ಮುಗಿಸಿ ಇವಾಗ ಹೋಗ್ತಾ ಇದೀನಿ. ನಾವು ನಾಳೆ ಬೆಳಗ್ಗೆ ತಿರುಪತಿಗೆ ಅಲ್ಲಿಂದ ಬಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದರಿಂದ ತಿರುಪತಿ ಬ್ಲಾಗ್ ಇದರಿಂದ ಸ್ಟಾರ್ಟ್ ಆಗ್ತಾ ಇದೆ. ಇನ್ನ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದನ್ನೆಲ್ಲ ವಿಡಿಯೋ ಹಾಕ್ತೀನಿ. ಅಂಡ್ ಯಾರೋ ಹೇಳ್ತಾ ಇದ್ರಂತೆ, ಈ ಸ್ವಲ್ಪ ದಿವಸ ಆಯ್ತು ವಿಡಿಯೋ ಬಿಡದೆ, ಸುಮಾರು ವಿಡಿಯೋ ಎಲ್ಲ ಇದೆ, ಇನ್ನು ಎಡಿಟ್ ಮಾಡಕ್ ಟೈಮ್ ಇಲ್ಲದೆ ಏನು ಬಿಟ್ಟಿಲ್ಲ. ಯಾರೋ ಹೇಳ್ತಾ ಇದ್ರಂತೆ ಸದ್ಯಕ್ಕೆ ಇಷ್ಟೇ ಸ್ಟಾರ್ಟ್ ಮಾಡ್ದ ಎಲ್ಲ ಸ್ಟಾಪ್ ಮಾಡ್ದ ಅಂತ. ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಟೈಮ್ ತಗೋತಾ ಇದ್ದೀನಿ. ಎಲ್ಲ ಕೆಲಸನೂ ಮಾಡ್ಬೇಕು, ನಾನು ಎಡಿಟು ಮಾಡ್ಬೇಕು, ಎಲ್ಲ ಅದು ನನ್ನ ಪರ್ಸನಲ್ ಕೆಲಸ ಇದ್ದೇ ಇರುತ್ತೆ. ಅದು ಒಂದ್ಸರಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ಮೇಲೆ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆಲ್ಲ ಹಿಂದೆ ಇದು ಮಾಡೋದೆಲ್ಲ ಏನೂ ಇಲ್ಲ. ಟೈಮ್ ಇದ್ದಾಗ ಅಪ್ಲೋಡ್ ಮಾಡ್ತೀನಿ. ಯಾವ ವಿಡಿಯೋ ಎಷ್ಟೆಷ್ಟು ಬ್ಲಾಗ್ ಮಾಡ್ತೀನಿ ಎಲ್ಲಾನು ಅಪ್ಲೋಡ್ ಮಾಡ್ತೀನಿ. ನೀವು ಹೇಳೋರಿಂದಾನೇ ಆಕ್ಚುಲಿ ಇಷ್ಟು ಮುಂದೆ ಬೆಳೀತಾ ಇರೋದು ನಾನು. ಅದ್ಯಾರೋ ಹೇಳ್ದವನಿಗೆ ಈ ಉತ್ತರ ಕೊಟ್ಟಿರೋದು ನಾನು. ಇನ್ನ ಏನೇನೆಲ್ಲ ಆಗತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಅದನ್ನ ಈ ಬ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ. ಅಣ್ಣನ ಹತ್ರ ಬಸ್ ಸ್ಟಾಪ್ಗೆ ಸೀದಾ ಹೊರಟಿದ್ದೆ ನಮ್ಮ ಊರಿಗೆ, ಕುಂದಾಪುರಕ್ಕೆ. ಹಂಗೆ ನಮ್ಮ ಬಸ್ಸಿಂದ ಇನ್ನೊಂದು ಸಾಗರ್ ಬಸ್ ಸಕ್ಕದಾಗಿ ಬರ್ತಾಯಿತ್ತು. ಒಂದು ವಿಡಿಯೋ ಕ್ಲಿಕ್ ಮಾಡಿಕೊಂಡು ಊರಿಗೆ ಹೋಗ್ಬೇಕಾದ್ರೆ ಒಂಥರ ಖುಷಿ ಇರುತ್ತೆ. ಅದೇ ಬರ್ಬೇಕಾದ್ರೆ ಅಷ್ಟೇ ದುಃಖ ಇರುತ್ತೆ. ಊರಿಗೆ ಹೋಗ್ಬೇಕಾದ್ರೆ ಹಂಗೆ ಕೊಲ್ಲೂರು ಘಾಟಿಲಿ ಒಂದು ಸಣ್ಣ ಆಕ್ಸಿಡೆಂಟು. ಎಷ್ಟೇ ಹುಷಾರಾಗಿ ಡ್ರೈವ್ ಮಾಡಿದ್ರು ಸಾಲಲ್ಲ. ಘಾಟ್ ಸೆಕ್ಷನಲ್ಲಿ ಅದು ಒಂದು ಜಸ್ಟ್ ಮಿಸ್ಸು. ಆ ಕಡೆ ಫುಲ್ ಸ್ಕ್ರ್ಯಾಚ್ ಆಗಿದೆ, ಈ ಕಡೆ ಮಿರರು ಎಲ್ಲ ಹೋಯ್ತು ಪಾಪ ಬಸ್ ಅವ್ರದ್ದು. ಆ ಕಡೆ ಲಾರಿ ಅವ್ನಿಗೆ ಏನೂ ಆಗಿಲ್ಲ, ಎಲ್ಲ ಬ್ಯಾಡ್ ಲಕ್ ಅಷ್ಟೇ. ಜಸ್ಟ್ ಒಂದು ಆಕ್ಸಿಡೆಂಟು, ಸ್ವಲ್ಪ ಟೈಮ್ ಲೇಟ್ ಮಾಡಿಬಿಡ್ತು. ನಮ್ಮ ಮನೇಲಿ ಆಲ್ರೆಡಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಟ್ಟು ಬಂದು ನಮ್ಮ ನಾಗಬನದಲ್ಲಿ ಪೂಜೆ ಮಾಡೋಕ್ಕೆ ಎಲ್ಲ ಬಟ್ಟನ್ನು ಕರೆಸಿ ರೆಡಿ ಮಾಡಿದ್ರು. ಪೂಜೆನೂ ಶುರು ಆಯಿತು. ಎಲ್ಲ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಎಲ್ಲ ಹೋಗಿ ಬಂದು ಪೂಜೆ ಮಾಡಿ, ಹಂಗೆ ನಾಗದೇವ್ರ ಬನಕ್ಕೂ ಪೂಜೆ ಮಾಡಿ, ಏನೂ ತೊಂದರೆ ಆಗದೆ ಒಳ್ಳೆ ರೀತಿಲಿ ಹೋಗಿ ಬರೋಣ ಅಂತ ಪೂಜೆ ಮಾಡಿಕೊಂಡೇ ಹೋಗೋದು. ಪೂಜೆ ಮುಗಿಸಿ ಸೀದಾ ಹೋಗಿದೆ ತಿಂಡಿ ಮಾಡೋಕ್ಕೆ. 1 hour later. 3 ಕಡೆ ಕುಟುಂಬ ಯಾತ್ರೆ ಹೋಗ್ಬೇಕಾದ್ರೆ ವಸಂತ ಪೂಜೆ ಅಂತ ಮಾಡ್ತಾರೆ. ಅದು ನನಗೂ ಗೊತ್ತಿರಲಿಲ್ಲ. ಇವಾಗ ಇವರೆಲ್ಲ ಬಂದು ಇದು ಮಾಡಬೇಕಾದ್ರೇ ಗೊತ್ತಾಗಿದ್ದು. ಇನ್ನು ವಸಂತ ಪೂಜೆ ಶುರು ಆಯಿತು. ವಸಂತ ಪೂಜೆಯಲ್ಲಿ ಮಹಾಮಂಗಳಾರತಿ ಮುಗಿಸಿ ಅಲ್ಲೇ ಊಟ ಮಾಡ್ಕೊಂಡು ಹೋಗಬೇಕು ಅಂತಲೂ ಹೇಳಿದರು. ಆದ್ದರಿಂದ ಎಲ್ಲ ಮನೇಲೇ ಎಲ್ಲ ಊಟ ರೆಡಿ ಮಾಡಿದ್ರು. ಪಟ್ ಅಂತ ಹೋಗಲೇಬೇಕು, 1-2 ಗಂಟೆಗೆ ಅಷ್ಟೆಲ್ಲ ಗಾಡಿಗೆ ಬಿಡಬೇಕು ಅಂತ ಪಟ ಅಂತ ಮಹಾಮಂಗಳಾರತಿ ಮುಗಿಸಿ ಊಟಕ್ಕೆ ರೆಡಿ ಮಾಡಿದ್ರು. A few moments later. ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಈಗ ಊಟ ಮಾಡಿಕೊಂಡು ಒಳ್ಳೆ ಫುಲ್ಲು ಊಟನೂ ರೆಡಿ ಆಗ್ತಾಯಿದೆ. ಊಟ ಮಾಡಿಕೊಂಡು ನಮ್ಮ ಯಾತ್ರೆ ಸ್ಟಾರ್ಟ್ ಮಾಡೋದು ನೋಡೋಣ. ಸನ್ನಿಧಿ, ಸವಿತಾ, ಕೈ ಮಾಡು. ಇವರು ಏನಾಗ್ಬೇಕು, ನಿಂಗೆ ಏನಾಗಬೇಕು? ಚಿಕ್ಕಮ್ಮ. ನಂಗೆ ಅಜ್ಜಿ, ಅಜ್ಜಿ ಅವ್ರ ಅಜ್ಜ, ಇವರು ಅಜ್ಜ, ಇವರು ನಮ್ಮ ಬಿಗ್ ಲೇಡಿ. ಊಟ ರೆಡಿ ಮಾಡ್ತಾ ಇದ್ದಾರೆ. ಊಟ ಮಾಡ್ಕೊಂಡು ಹೀರೋ ರೆಡಿ ಆಗ್ತಾ ಇದ್ದಾನೆ. ಒಳದೆ ಹೇಳಿ ಹೇಳಿ, ಏಯ್ ರಕ್ಷ ಹೇಳಿ ಕ್ಲೀನಾಗಿ. ಮುಂದೆ ಕೈ ತಗೋ, ಡಿಸ್ಟೆನ್ಸ್ ತಗೋ ಕೈ. ಹಾಂ, ಹಂಗೆ 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 ಹಾಂ, ಹಂಗೆ ಹಂಗೆ. ಸವಾಶ್. ಹಾಂ, ಉದ್ಧರಿಸ್ದೆ. A few moments later. ನಮ್ಮ ಊರ ಬದಿ ಅಂತೂ ಏನೇನೋ ರೂಲ್ಸು ಅದೆಲ್ಲ ನನಗೆ ಗೊತ್ತೇ ಇಲ್ಲ. ಪಟ್ಟಂತ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ ತಿರುಪತಿಗೆ ಹೋಗೋರು. ಅಷ್ಟರಲ್ಲಿ ಗಾಡಿ ಬಂತು. ಫೈನಲಿ ಗಾಡಿ ಬಂತು. ಗಾಡಿಗೊಂಚೂರು ಎಲ್ಲ ಹೂವು ಹಾಕೊಂಡು ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪಗೆ ಹಂಗೆ ಜೋಕ್ ಮಾಡ್ತಾ ಇದ್ದೆ. ಅವರು ಆ್ಯಕ್ಚುಲಿ ನಮ್ಮ ಮನೆಗೆ ಬಂದಿದ್ದು, ನಾವು ದೀಪ ಹಚ್ಚಿ ಹೋಗಿರ್ತೀವಲ್ಲ, ಅದು ಹಾರಬಾರ್ದಂತೆ. ಅಲ್ಲಿಗೆ ದೇವಸ್ಥಾನ ಯಾತ್ರೆ ಮುಗಿಸ್ಕೊಬರೋ ತನಕನೂ ಅದೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಇದು ಮಾಡೋಕ್ಕೆ ಅವ್ರು ಬಂದಿದ್ದರು. ಹಾಗೆ ಬರೋ ತನಕನೂ ಅವ್ರು ಇರ್ತಾರೆ ನಮ್ಮ ಜೊತೆನೇ. ಬಸ್ ಬಂತು. ಈ ಬಸ್ಸಲ್ಲೇ ಇವತ್ತು ಹೊರಡೋದು ದೇವಸ್ಥಾನಕ್ಕೆ. ಎಲ್ಲ ಪೂಜೆ ಗೀಜೆ ಎಲ್ಲ ಆಗಿದೆ. ಬಸ್ಸಿಗೆ ಒಂಚೂರು ಪೂಜೆ ಮಾಡ್ಕೊಂಡು ಹೊರಡೋದೆ. ಹೂವೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ.
ಇಲ್ವಾ ಯಾರು ಹೋಗ್ತಾರೆ ಬಂದೆ ಮಗ ಒಂದು ನಿಮಿಷ ಕಿರಣ. ನಮ್ಮ ಸಣ್ಣ ಮಕ್ಕಳೆಲ್ಲ ಪೂರಾ ಖುಷಿ ಅವ್ರಿಗೆ ಒಳಗೆ ಹೋಗ್ಬಿಡೋ ಬಸ್ ಒಳಗೆ ಹೋಗ್ಬಿಡೋಣ ಅಂತ. ಅವ್ರನ್ನೆಲ್ಲ ಸ್ವಲ್ಪ ಹಿರಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅವ್ರನ್ನೆಲ್ಲ ನಿಲ್ಲಿಸ್ಕೊಂಡು ಸಿಂಗಾರು ಹಾಕಿ ರಥನ ರೆಡಿ ಮಾಡಿದ್ವಿ. ಅಂತೂ ಹೊರಟ್ವಿ. ನಾರಾಯಣ ಸಾಯಿ ಬಾರಕ್ಕೆ ಗೋವಿಂದ ಗೋವಿಂದ ವೆಂಕಟರಮಣ ಸಾಯಿ ಬಾರಕ್ಕೆ ಗೋವಿಂದ ಗೋವಿಂದ ಶ್ರೀನಿವಾಸನ ಬಾರಕ್ಕೆ ಗೋವಿಂದ ಗೋವಿಂದ ಬಂಗಾರಿ ಗಿರಿವಾಸ ಬಾರಕ್ಕೆ ಗೋವಿಂದ. ಗೋವಿಂದ ಗೋವಿಂದ ಅಂತ ಕೂತ್ಕೊಂಡು ಒಳ್ಳೆ ರೀತಿಯಲ್ಲಿ ಹೊರಡ್ಬೇಕಾದ್ರೆ ಅಲ್ಲೇ ಡೀಸೆಲ್ ಹಾಕಕ್ಕೆ ನಿಲ್ಸಿದ್ವಿ. ಫುಲ್ ಡೀಸೆಲ್ ಹಾಕ್ಸ್ಕೊದ್ವಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ದುಡ್ಡು ಬಂದರೆ ನನಗೆ ಕೊಡು ಅಂತ ಹೇಳ್ತಾಯಿದ್ರು. ದುಡ್ಡು ಬರಲಿ ಆಮೇಲೆ ಕೊಡೋಣ ಅಂತ ನಮ್ಮ ಮಾವನ ಕಾಲ. 1 hour later. ಆಗುಂಬೆ ಘಾಟಿ ಹತ್ಸಿ ಸೀದಾ ಮೇಲೆ ಬಂದ ತಕ್ಷಣ ಊಟ ಆಗಿತ್ತು. ಒಂದು ಚಹಾ ಕುಡಿಯೋಣ ಅಂತ ಒಂದು ಹೋಟ್ಲ್ ಹತ್ರ ನಿಲ್ಸಿದ್ರು. ಎಲ್ಲರೂ ಹೋಟ್ಲೊಳಗೆ ಹೋಗ್ತಾಯಿದ್ರು ಚಹಾ ಕುಡ್ಕೊಂಡು ಹೊರಡೋಣ ಅಂತ. ಫುಲ್ಲು ಮಳೆ ಆಗಿಬಿಟ್ಟಿತ್ತು, ಮೋಡ ಆಗಿಬಿಟ್ಟಿತ್ತು ಫುಲ್ಲು. ಆದರೂ ಒಂಥರ ಮಳೆ ಬಂದ್ರೂ ಚಂದನೇ, ಯಾಕಂದರೆ ಫುಲ್ ಶೆಕೆ ಇರೋ ಕಾರಣದಿಂದ ಮಳೆ ಬರಲಿ. ಅವ್ರು ಘಾಟಿ ಹತ್ಸೋ ಗ್ಯಾಪಲ್ಲಿ ನಾನು ಬಸ್ಸಲ್ಲೇ ಒಂದೊಳ್ಳೆ ನಿದ್ರೆ ಮಾಡಿದೆ. ಸಣ್ಣದಾಗಿ ಒಂದೊಳ್ಳೆ ನಿದ್ರೆ ಆಯಿತು. ಗೋಲಿ ಬಜ್ಜಿ, ನಮ್ಮೂರಲ್ಲಿ ಗೋಲಿ ಬಜ್ಜಿ ಚಹಾ ಕುಡಿಯೋದೇ ಒಂದು ಮಜಾ. ಕುಡ್ಕೊಂಡು ಹೊರಟ್ವಿ. ನಮ್ಮ ಮಾವನ ಮಕ್ಕಳೆಲ್ಲ ಫುಲ್ ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ನಾವೆಲ್ಲ ಅವಾಗ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾದ್ರೆ ಚಿಕ್ಕ ಚಿಕ್ಕ ಗಾಡಿ ಮಾಡಿ ಕೂತ್ಕೊಳ್ಳೋಕ್ಕೆ ಜಾಗ ಇರ್ತಾರಲ್ಲ, ಆ ಥರ ಕರ್ಕೊಂಡು ಹೋಗ್ತಾಯಿದ್ರು. ಇವಾಗ ನೋಡಿ ಈ ಮಕ್ಕಳೆಲ್ಲ ಫುಲ್ ಪುಣ್ಯ ಮಾಡೋರು. 6.5 hours later. ನನ್ನ ತಂಗಿ ನಮ್ಮ ಮಾವಂಗೆ ಒಳ್ಳೆ ಕಾಂತಾರ ಡೈಲಾಗ್ ಹೊಡೆದ್ಬಿಟ್ಟು ಫುಲ್ಲು ಕಾಲೆಳೆದ್ಬಿಟ್ಲು. ಹಂಗೆ ಎಲ್ಲ ರಾತ್ರಿ ಈ ಥರ ಎಲ್ಲ ಲೈಟ್ಸ್ ಎಲ್ಲ ನೋಡಿ ಸಾಕಾದೆಲ್ಲ ಎಂಜಾಯ್ ಮಾಡಿದ್ರು ಮಾತ್ರ ದೇವಸ್ಥಾನಕ್ಕೆ ಹೋಗೋ ತನಕ. ಹಾಗೆ ಅಲ್ಲೊಂದು ಹೋಟ್ಲಲ್ಲಿ ಊಟ ಮುಗಿಸ್ಕೊಂಡು ಸೀದಾ ತಿರುಪತಿಯಲ್ಲಿ ಬೆಳಗ್ಗೆ ಇಳಿದ್ವಿ. ನಾವು ಊರಿಂದ ತಗೊಬಂದಿದ್ದು ಗಂಟನ್ನ ಹಾಗೆ ತೊಗೊಂಡು ಹೋಗಬೇಕು. ನಮ್ಮ ವಿದ್ಯಾಪೀಠ ಮಠದ ಬುಕ್ ಮಾಡಿದ್ದಾರೆ ನಮ್ಮ ಮಾವ. ಅಲ್ಲೇ ಹೋಗ್ತಾಯಿದ್ದೀವಿ ಫ್ರೆಶ್ ಅಪ್ ಆಗೋಕ್ಕೆ. ನಮ್ಮ ಪೇಜಾವರ ಶ್ರೀ ಅವರಿಗೆ ಕೈ ಮುಗೀತಾ ನಮ್ಮ ಕುಲದೇವರಾದ ವೇಣುಗೋಪಾಲಕೃಷ್ಣಂಗೂ ಕೈ ಮುಕ್ಕೊಂಡು ರೆಡಿಯಾಗಿ ಸೀದಾ ಹೊರಡೋಕ್ಕೆ ರೆಡಿ ಆದ್ವಿ ದರ್ಶನಕ್ಕೆ. ಹಾಗೆ ನಮ್ಮಮ್ಮ ನನ್ನ ತಂಗಿ ಹತ್ರ ಒಂದು ಸೆಲ್ಫಿ ತಗೊಂಡು ಹಾಗೆ ಗಾಡಿಗೆ ಹೊರಟ್ವಿ. ಇದೊಂದು ಜೀಪಲ್ಲೆಲ್ಲ, ಈ ಜೀಪಲ್ಲಿ ಸ್ವಲ್ಪ ಜನ, ಈ ಜೀಪಲ್ಲಿ ಹೋಗೋದೇ ಮಸ್ತು. ಭಯಂಕರವಾಗಿ ಮಾತ್ರ ಬಿಸಿಲಿತ್ತು ಮಾತ್ರ. 45 ಡಿಗ್ರಿ ತನಕ ಇತ್ತು ಅಲ್ಲಿ ನೋಡಿ ಚೆಕ್ ಮಾಡಿದಾಗ. ಹಂಗೆ ಎಂಟ್ರಿ ಆದ್ವಿ. ಈ ಮುಖಮಂಟಪ ಎಂಟ್ರಿ ಆದ ತಕ್ಷಣ ಚೆಕಿಂಗ್ ಮಾಡೋ ಕಡೆ ನಿನ್ಸ್ಕೊಂಡು ಫುಲ್ ಚೆಕ್ ಮಾಡ್ತಾರೆ ನಾವು ಏನೇನು ಐಟಮ್ ತೊಗೊಂಡು ಹೋಗ್ತಾಯಿದ್ದೀವಿ ಅದನ್ನು. ನಾವು ಊರಿಂದ ಎಲ್ಲ ಇದು ಮಾಡ್ಕೊಂಬಂದಿದ್ದು ಗಂಟನ್ನ ಹಿಂಗೆ ತೊಗೊಂಡು ಹೋಗ್ತಾ ಇದ್ದಿದ್ದು. ಅಲ್ಲಿ ಚೆಕಿಂಗ್ ಮಾಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಗಾಡಿ ಇತ್ತು. ಆ ಗಾಡಿಗಳ ಮಧ್ಯೆ ನಿಂತ್ಕೊಳ್ಳೋಕ್ಕಾಗಿಲ್ಲ ಫುಲ್ ಶೆಕೆಗೆ. ಅದಕ್ಕೆ ನಡ್ಕೊಂಡು ಮುಂದಕ್ಕೆ ಹೋದ್ವಿ. ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಸೀದಾ ಘಾಟಿ ಹತ್ಸೋಕ್ಕೆ ಶುರು ಮಾಡಿದ್ರು. ಆ ವ್ಯೂ ಮಾತ್ರ ಮಸ್ತ್ ವ್ಯೂ ಮಾತ್ರ. ಇಲ್ಲಿನ ಘಾಟಿ ನೋಡಿ ಎಷ್ಟು ಚೆನ್ನಾಗೈತೆ. ತಿರುಪತಿಗೆ ಹೋಗ್ಬೇಕಾದ್ರೆ ಮೇಲ್ಗಡೆ ಘಾಟಿ ಹತ್ತಬೇಕಾದ್ರೆ ಈ ಘಾಟಿನೇ ಫುಲ್ ಖುಷಿ ಆಗೋಯ್ತು ನೋಡಿ. ನಮ್ಮೂರ ಕಡೆ ಎಲ್ಲ ಇಷ್ಟ ಅಂದರೆ ಈ ಥರ ಎಲ್ಲ ಫುಲ್ ಕ್ಲೀನ್ ಇಲ್ಲ. ಅದು ಈ ಘಾಟಿ ಸಖತ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ. A few minutes later. ಹೋಗಕ್ಕೆ ಮುಂಚೆ ಕೂದಲು ಕೊಡೋದಿತ್ತು, ಅದೆಲ್ಲ ಕೂದಲು ಕೊಟ್ಟು ಎಲ್ಲ ರೆಡಿಯಾಗಿ ಸೀದಾ ಕ್ಯೂಗೆ ಹೋದ್ವಿ. ಇಷ್ಟು ಬಿಸಿಲಿದ್ದು ಕಂಪ್ಲೀಟ್ಲಿ ಮಳೆಗೆ ಟರ್ನ್ ಆಗೋಯ್ತು ಮಾತ್ರ. ಗಾಳಿ ಮಳೆ ಅದು. ಸೂಪರ್ ಮಳೆ. ಆ ಬಿಸಿಲಿಗೂ ಈ ಮಳೆಗೂ ಎಷ್ಟು ಚಂದವಾಗಿದೆ. ಈ ತರ ದರ್ಶನ. ಅಯ್ಯೋ ಫುಲ್ ಗಾಳಿ ಮಳೆ. ಓಡ್ರಿ ಫುಲ್ ಗಾಳಿ ಮಳೆ ಗಾಯ್ಸ್. ಆ್ಯಂಡ್ ಇವತ್ತು RCB ಮ್ಯಾಚ್ ಇರೋದ್ರಿಂದ
RCB ವಿನ್ ಆಗಿ ಫೈನಲ್ಗೆ ಹೋಗ್ಲಿ. ಇಲ್ಲಂತೂ ಸಿಕ್ಕಾಬಿಟ್ಟೆ ಗಾಳಿ ಮಳೆ, ಎಷ್ಟು ಬಿಸಿಲಿತ್ತು ಅಷ್ಟು ಆಪೋಸಿಟ್ ಆಗಿ ಮಳೆ ಬಂದಿದೆ. ಫುಲ್ ಗಾಳಿ ಮಳೆ ನೋಡಿ, ಎಲ್ಲ ಫುಲ್ ಹಾರಾಡ್ಕೊಂಡು ಹೋಯ್ತವ್ರೆ. ಹಂಗೂ ಹಿಂಗೂ ಸ್ವಲ್ಪ ಮಳೆ ಕಮ್ಮಿ ಆದ ತಕ್ಷಣ ಅಲ್ಲಿ ಕೂಡಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಕೂಡಾಕೋ ಜಾಗದಿಂದ ಒಂದು 3 ಕಡೆ ನಮ್ಮನ್ನು ಕೂಡಾಕಿದ್ರು. ಅದಾದಮೇಲೆ ಹಾಗೆ ದರ್ಶನ ಆಯಿತು. ಅದಕ್ಕೂ ಮುಂಚೆ ನಾವು ಫೋನ್ ಕಿತ್ಕೊಡೋ ತನಕನೂ IPL ಮ್ಯಾಚ್ ನೋಡಿದ್ವಿ. ಕಿತ್ಕೊಳ್ಳೋದಲ್ಲ, ಲಾಕ್ ಮಾಡೋದು. ಶತಪಥಿಧರ್ ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತನಕನೂ ನೋಡಿದ್ದೀವಿ. ಆ್ಯಂಡ್ ಆ ಕ್ಯೂವಲ್ಲಿ ಎಷ್ಟು ಜನ RCB ಫ್ಯಾನ್ಸ್ ಇದ್ದರು ಅಂತ ನನಗೆ ಅಲ್ಲೇ ಶಾಕ್ ಆಗೋಯಿತು. ತಿರುಪತಿಲಿ ಅಲ್ಲಷ್ಟು ಜನನೂ ಮ್ಯಾಚ್ ನೋಡ್ತಾಯಿದ್ರು. ಈ ಕ್ಯೂವಲ್ಲಿ ಇಷ್ಟು ಜನನೂ ಫೋನ್ ಇಟ್ಕೊಂಡು ಮ್ಯಾಚ್ ನೋಡ್ತಾಯಿದ್ರು. ಅದೇ ಟೈಮಿಗೆ ನಾನು ಫೋನ್ ಲಾಕ್ ಮಾಡೋ ಟೈಮ್ ಬಂತು. ದರ್ಶನ ಮುಗಿಸಿದ ತಕ್ಷಣ ಸೀದಾ ತೊಗೊಳಕ್ಕೆ ಬಂದಿದ್ದೆ ಫೋನ್ನ. ಯಾಕಂದರೆ ಮ್ಯಾಚ್ ಯಾವ್ದು ವಿನ್ ಆಯಿತು ಅಂತ ಫುಲ್ ಕ್ಯೂರಿಯಾಸಿಟಿ ಕಾಯ್ತಾ ಇದ್ದೆ. ಫೈನಲಿ ಬ್ಯಾಗು, ಫೋನ್ಸು ಎಲ್ಲ ತಗೊಂಡು ಬೆಳಗ್ಗೆ 1 ಗಂಟೆಗೆ ನಿಂತ್ಕೊಂಡಿದ್ದು ಕ್ಯೂಗೆ. ಇವಾಗ 1:30 ಅಂದರೆ ಮಿಡ್ನೈಟ್ 1:30 ದರ್ಶನ ಆಗಿದೆ. ಈಗ ಬ್ಯಾಗೆಲ್ಲ ಫೋನೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಯಪ್ಪ, ಎಲ್ಲರಿಗೂ ಟಯರ್ಡ್ ಆಗಿದೆ. ಎಲ್ಲ ದರ್ಶನ ಮುಗಿಸಿ ಇಡೀ ಆ ರೋಡಲ್ಲಿ ನಮ್ಮ ಫ್ಯಾಮಿಲಿ ಮಾತ್ರ. ಬೆಳಗ್ಗೆ 1 ಗಂಟೆಗೆ ಹೋಗಿದ್ದ, ಮಧ್ಯಾಹ್ನ 1 ಗಂಟೆಗೆ ಹೋಗಿದ್ದು. ಮಧ್ಯಾಹ್ನ 1 ಗಂಟೆಗೆ ಹೋಗಿ ಈಗ 1:30 ದರ್ಶನ ಆಗಿದ್ದು ಮಧ್ಯರಾತ್ರಿ. ಅಂಥ ಜನ ಏನಿರಲಿಲ್ಲ, ಸುಮ್ಮನೆ ಇವ್ರು ಕ್ರಿಯೇಟ್ ಮಾಡಿರೋದು ಅಷ್ಟೇ. ಎಲ್ಲ ಸುಸ್ತಾಗಿದ್ದರಲ್ಲಿ ಯಾರು ಫೋಟೋ ತೆಗೆಸ್ಕೊಳ್ಳೋಕ್ಕೂ ರೆಡಿ ಇರಲಿಲ್ಲ. ನಾನು ಬೈದು ಫೋಟೋ ತೆಕ್ಕೊಂಡು ಇಲ್ಲಿ ಏನಾಯಿತು ಅಂದರೆ, ನಾನು ನಿದ್ರೆ ಕಣ್ಣಲ್ಲಿದ್ದೀನಿ, ಅವರು ನಿದ್ರೆ ಕಣ್ಣಲ್ಲಿದ್ದಾರೆ. 800 ರೂಪಾಯಿ ಒಂದು ಫೋಟೋ ಇದ್ದಿದ್ದನ್ನ 2 ಫೋಟೋ ಕೊಡ್ತೀನಿ ಅಂದ. ಅದಕ್ಕೆ ಫಸ್ಟು ಫುಲ್ ಹಂಗೆ ಕಾಮಿಡಿ ಮಾಡಿಕೊಂಡು ಇದು ಮಾಡಿದ್ವಿ. ಸೌದ್ ಮರೆ ಹಂಗಾರೆ 800ಕ್ಕೆ 2. ಸರಿ, ಪಾಪ ಅಣ್ಣ ವ್ಯಾಪಾರ ಮಾಡೋ ಇದರಲ್ಲಿ ದುಡ್ಡು ಅಂದರೆ ನಾನು 800 ರೂಪಾಯಿಗೆ 2 ಅನ್ನೋದನ್ನು 400 ರೂಪಾಯಿಗೆ 2 ಅಂದ್ಬಿಟ್ಟಿದ್ದ. ಸುಮ್ಮನೆ ಅದನ್ನೇ ಜೋಕ್ ಮಾಡಿ 1-2 ಫೋಟೋ ತಗೊಂಡ್ವಿ. ಎಲ್ಲರೂ ಫೋಟೋ ತಗೊಂಡ್ವಿ. ಆ್ಯಕ್ಚುಲಿ ನಾವು 5 ಮನೆಯವರು ಫೋಟೋ ತಗೊಂಡ್ವಿ. ಇದೇ ಫೋಟೋ 1 ಗಂಟೆ ಆಗೋಯ್ತು. ಈ ಗಾಡಿಲೇ ಬುಕ್ ಮಾಡಿಕೊಂಡು ಇಷ್ಟು ಜನ ಹೋಗೋದು. 2 ಗಾಡಿ ಬೇಕು ನಮ್ಮ ಫ್ಯಾಮಿಲಿಗೆ. 2 ಗಾಡಿನೂ ಬುಕ್ ಮಾಡ್ಕೊಂಡು ಹೊರಡೋದೆ. ಆದರೆ ಫುಲ್ಲು ಟಯರ್ಡ್ ಫೇಸು. ಯಾರಿಗೂ ಫುಲ್ಲು ಸುಸ್ತಾಗ್ಬಿಟ್ಟಿದೆ ಎಲ್ಲರಿಗೂ. ಇವರು ಮಾವ, ಇವರು ನನ್ನ 3ನೇ ಮಾವ. ಸರಿ, ಎಲ್ಲರೂ ಫುಲ್ ಮುಖ ನೋಡಿ, ಎಲ್ಲರದು ಫುಲ್ಲು ಟಯರ್ಡ್ ಫೇಸು. ಯಾರು ಮುಖನೂ ನೋಡೋ ಥರ ಇಲ್ಲ. ಹೋಗಿ ಫುಲ್ ಪಾಚ್ಕೊಳ್ಳೋದೆ ಈಗ. ನನಗೊಂದು ಬ್ಯಾಡ್ ಹ್ಯಾಬಿಟ ಗುಡ್ ಹ್ಯಾಬಿಟ ಗೊತ್ತಿಲ್ಲ. ಯಾಕಂದರೆ ನಾನು ತುಂಬ ಸುಸ್ತಾಗಿಬಿಟ್ರೆ ನಾನು ಅಲ್ಲಲ್ಲೇ ಮಲ್ಕೊಂಡ್ಬಿಡ್ತೀನಿ. ಈ ಜೀಪ್ ಹತ್ಬೇಕಾದ್ರೆ ಕತ್ಲಾಗಿದ್ದಿತ್ತು, ಫುಲ್ಲು ನಿದ್ದೆ ಬಂದ್ಬಿಟ್ಟಿದೆ. ನಿದ್ದೆ ಮಾಡ್ತಾನೆ ಇದ್ದೆ ನಾನು. ಇನ್ನು ಸ್ವಲ್ಪ ಇದಾಗಿ ಜಂಪಲ್ಲಿ ಆದಾಗ ಎದ್ದಿದ ತಕ್ಷಣ ನೋಡ್ತೀನಿ ಫುಲ್ ಬೆಳಕಾಗೋಗಿದೆ. ಆಮೇಲೆ ವ್ಯೂ ಚೆನ್ನಾಗಿತ್ತು ಅಂತ ಮತ್ತೆ ಫೋನ್ ಇಟ್ಕೊಂಡು ವೀಡಿಯೋದಾಗ ಕೊಡೋಕ್ಕೆ ಶುರು ಮಾಡಿದೆ. ಹಂಗೆ ತೆಕ್ಕೊಂಡು ಸೀದಾ ಮತ್ತೆ ನಮ್ಮ ರೂಮ್ ಹತ್ರ ಬಂದು ಮತ್ತು ವೇಣುಗೋಪಾಲನ ಕೈ ಮುಗಿದು ಸ್ವಲ್ಪನೂ ಅಂದರೆ 1 ಅವರ್ ರೆಸ್ಟ್ ತೊಗೊಂಡ್ವಿ. ಅದಾದಮೇಲೆ ಮತ್ತೆ ಗ್ಯಾಪೇ ಕೊಡಲಿಲ್ಲ. ಸೀದಾ ಬಂದಿದ್ದೆ ಕಾಳಹಸ್ತಿ ದೇವಸ್ಥಾನಕ್ಕೆ. ಒಳ್ಳೆಯ ದೇವಸ್ಥಾನ ಕಾಳಹಸ್ತಿ ಅಂತ, ಚೆನ್ನಾಗಿತ್ತು ಒಳಗಡೆ ಎಲ್ಲ. ಆದರೆ ಫೋನು ಅಲೋ ಇರಲಿಲ್ಲ. ಸೊ ಹೊರಗಡೆಯಿಂದನೇ ವಿಡಿಯೋ ಇದು ಮಾಡಿಕೊಂಡು ಅಲ್ಲಿ ದರ್ಶನ ಮುಗಿಸ್ಕೊಂಡು ಪದ್ಮಾವತಿ ದೇವಸ್ಥಾನಕ್ಕೆ ಹೋದಾಗೆ ನಮಗೆ ಶಾಕ್ ಆದಿದ್ದು. ನಮಗೇನು ಶಾಕ್ ಆದಿದ್ದು ಅಂದರೆ, ಪದ್ಮಾವತಿ ದೇವಸ್ಥಾನದಲ್ಲಿ ಜನ ಇದ್ದರು ಅಂತ ಊಟಕ್ಕೆ ಹೋಗ್ಬಿಡೋಣ, ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಐಡಿಯಾ ಹಾಕ್ಕೊಂಡ್ವಿ. ಎಲ್ಲ ಊಟಕ್ಕೆ ಬಂದಂಗೆ ಕ್ಯಾಶುವಲಾಗಿ ಊಟಕ್ಕೂ ಬಂದ್ವಿ. ಅಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇದ್ದಿದ್ರಲ್ಲಿ ಚಪ್ಪಲಿ ಇಟ್ಟು ಬಂದಿದ್ವಿ. ಎಲ್ಲರ ಚಪ್ಪಲಿನೂ ನಮ್ಮ ಮನೆಯವ್ರದ್ದು 7 ಜನದ ಚಪ್ಪಲಿ ಕಳೆದೋಗ್ಬಿಡ್ತು. ಆ್ಯಂಡ್ ಊಟಕ್ಕೆ ಹೋಗೋ ಇದರಲ್ಲಿ ನಮ್ಮ ಮಾವನ ಕಾಲು ಉಗುರನ್ನೇ
ಕಿತ್ತೋಗೋ ಥರ ಇದು ಮಾಡಿದ್ರು ಜನ. ಎಂಥ ತಲೆನೋವಾಗಿದೆ ಅಂದರೆ. ನಿಂದು ಹೋಯ್ತಾ? ನಿಮ್ದು ಹೋಯ್ತಾ? ಈ ತರ ರಾಮಕೃಷ್ಣ ಅಂತ ಇಲ್ವಾ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 5 ಜನದ್ದು 5 ಜನ 6 ಜನ ಚಪ್ಪಲಿ ಇಲ್ಲ. ಎಲ್ಲಿ ಹೇಳು? ಫುಲ್ಲು 5 ಜನ ಚಪ್ಪಲಿ ಕಳುವಾಗಿದೆ. ಚಪ್ಪಲಿ ಕದ್ದು ಯಾರು ಯೂಸ್ ಮಾಡ್ತಾರೋ ಅವರಿಗೆ ನಮ್ದು ಏನಾದರೂ ಗ್ರಾಚಾರ ಇದ್ರೆ ಇಲ್ಲ ಒಳ್ಳೇದಿದ್ರೂ ಅವ್ರಿಗೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ನಾವು ಒಳ್ಳೇದನ್ನು ತೊಗೊಂಡು ಬಂದೀವಿ ಅಂತ ನಾನು ಅನ್ಕೊತೀನಿ. ತಿರುಪತಿಯಿಂದ ಒಳ್ಳೇದೆಲ್ಲ ಹೋಯ್ತೀಗ, ಏನು ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ಹಂಗೆ ಬೇಜಾರಲ್ಲಿ ಪದ್ಮಾವತಿ ದೇವಸ್ಥಾನ ಮುಗಿಸ್ಕೊಂಡು ಸೀದಾ ಹೋಗಿದ್ದೆ ತಿರುಮಲಗೆ. ತಿರುಮಲದಲ್ಲೂ ದರ್ಶನ ಮುಗಿಸಿ ಅಲ್ಲೊಂದು ಒಂದು ಗಣೇಶನ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ಅದು ಯಾವುದು ವೀಡಿಯೋ ತೆಗಿಯೋಕ್ಕೆ ನನಗೆ ಫುಲ್ ಸುಸ್ತಾಗಿದ್ದ ಕಾರಣದಿಂದ ಯಾವುದು ವೀಡಿಯೋ ತೆಗಿಯೋಕ್ಕಾಗಿಲ್ಲ. ಆ್ಯಂಡ್ ದೇವಸ್ಥಾನದೊಳಗೆ ಫೋನ್ ಎಂಟ್ರಿನೂ ಇರಲಿಲ್ಲ. ಮತ್ತು ಬೆಳಗ್ಗೆ ಎದ್ದು ನೋಡಿದ್ರೆ ಫುಲ್ ಘಾಟಿ ಇಳಿಸ್ತಾಯಿದ್ರು. ನಮ್ಮ ಊರಿಗೆ ಹೋಗೋಕ್ಕೆ ಸಕ್ಕತ್ತಾಗಿತ್ತು ಘಾಟಿ ವ್ಯೂನು ನೋಡೋಕ್ಕೆ. ಅದಕ್ಕೋಸ್ಕರ ಅದನ್ನೂ ಒಂದು ವೀಡಿಯೋ ಮಾಡಿಕೊಂಡು ಸೀದಾ ಹೊರಟಿದ್ದೆ ಮನೆ ಕಡೆ. ಈಗಿರೋ ಒಂದು ಸಣ್ಣ ಜೀವನದಲ್ಲಿ ನಾವು ಎಲ್ಲನೂ ಪಾಠ ಕಲೀಲೇಬೇಕು. ಯಾವುದ್ರ ಮೇಲೂ ಯಾವುದು ಆಸೆಗಳನ್ನ ಇಟ್ಕೊಳ್ಳೇಬಾರ್ದು ನಾನು ಹೇಳೋ ಪ್ರಕಾರ. ಯಾಕಂದರೆ ಒಂದು ವ್ಯಕ್ತಿ ಆಗಲಿ ಒಂದು ವಸ್ತು ಆಗಲಿ ನಾವು ಜಾಸ್ತಿ ಕೇರ್ ತೋರಿಸಿದಷ್ಟು ಅದು ನಮ್ಮ ಹತ್ರ ಉಳಿಯಲ್ಲ. ಅದಕ್ಕೆ ಎಕ್ಸಾಂಪಲೇ ನಿನ್ನೆ ನಮಗಾಗಿದ್ದ ಒಂದು ಎಕ್ಸ್ಪೀರಿಯೆನ್ಸು. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ನಮ್ಮ ಒಳ್ಳೆಯದಕ್ಕೆ ಅಂದ್ಕೊಂಡು ಹೋಗೋದು. ಸೀದಾ ಮನೆ ಕಡೆ ಹೊರಟ್ವಿ. ಅಲ್ಲಿ ಮತ್ತೆ ವಸಂತ ಮಾಡಬೇಕಂದ್ರೆ ಅದೇನೋ ನನಗೂ ಗೊತ್ತಿಲ್ಲ. ಕುಟುಂಬ ಯಾತ್ರೆ ಹೋಗ್ಬೇಕಾದ್ರೆ ವಸಂತ, ಬರ್ಬೇಕಾದ್ರೆ ವಸಂತ. ಮತ್ತು ಪ್ರಸಾದ ಎಲ್ಲ ಇಟ್ಟು ವಸಂತ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ವಿ. ಎಲ್ಲ ಪಟ್ ಅಂತ ಸ್ನಾನ ಮಾಡಿಕೊಂಡು ನಾವು ತಂದಿರೋ ಪ್ರಸಾದ ಅಷ್ಟೂ ಮತ್ತು ನಾವು ಫೋಟೋಗಳೆಲ್ಲ ತಂದಿದ್ದನ್ನ ಇಲ್ಲಿಟ್ಟು ಮತ್ತು ವಸಂತ ಮಾಡಿ ಪೂಜೆ ಮಾಡಿ ಎಲ್ಲ ಕ್ಲಿಯರ್ ಮಾಡೋಕ್ಕೋಸ್ಕರ ರೆಡಿ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ದರ್ಶನ ಮಾಡಿ ಮನೆಯಲ್ಲಿ ಬಂದು ವಸಂತ ಮುಗಿಸಿ ಸೀದಾ ಹೋಗಿದ್ದೆ ನಮ್ಮ ಒಡೆಯ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ. ಅಲ್ಲಿ ಊರಿಗೆ ಹೋದ್ಮೇಲಂತೂ ಅಲ್ಲಿ ವಿಸಿಟ್ ಆಗದೆ ಬಂದಿದ್ದೆ ಇಲ್ಲ, ಯಾವತ್ತೂ ಕೂಡ ವಿಸಿಟ್ ಆಗದೆ ಬಂದಿಲ್ಲ. ಇವತ್ತು ಹೋಗಿದ್ದೆ 2 ವಿಚಾರಕ್ಕೋಸ್ಕರ. ಒಂದು, ನಮ್ಮ RCB ಫೈನಲ್ಗೆ ಹೋಗಿದೆ. ಆ ಫೈನಲಲ್ಲಿ ಯಾರದೇ ಕಣ್ಣು ಬೀಳದೆ, ಯಾರದೇ ಅಡೆತಡೆ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಗೆದ್ದು ಬರಲಿ ಅನ್ನೋ ಒಂದು ಬೇಡಿಕೆ ಕೇಳಿಕೊಂಡು ಆ್ಯಂಡ್ ಮಾಮೂಲಿ ನನ್ನ ಬಗ್ಗೆ ನಾನು ಸ್ವಲ್ಪ ಬೇಡ್ಕೊಂಡು ಪ್ರತಿ ಸರಿನೂ ಎಂದಿನಂತೆ ಹೋಗಿ ಕೈ ಮುಗಿದು ನಮ್ಮ ಒಡೆಯನ ಹತ್ರ ಬೇಡ್ಕೊಂಡು ಸರಿಯಾಗಿರೋ ಥರ ಯಾವುದೇ ಥರ ತೊಂದರೆ ಆಗದೆ ಈ ಸರಿ ಒಳ್ಳೆ ರೀತಿಯಲ್ಲಿ ಕಪ್ ಗೆದ್ಕೊಂಬರಲಿ ಅನ್ನೋದೇ ನಮ್ಮ ಫ್ಯಾನ್ಸ್ಗಳ ಪ್ರತಿ ವರ್ಷದ ಆಸೆ. ಈ ಸರಿನೂ ಕಪ್ ಗೆದ್ಕೊಂಬಂದೇ ಬರ್ತಾರೆ. ನನ್ನೊಡೆಯ ನೀನು ದೇವರು ಬನಬೇಕೆ ಕಷ್ಟದ ವೇಳೆ ಮನದಂಗಳದಲ್ಲಿ ಒಮ್ಮೆ ನಿನ್ನ ನೆನೆದರು ಸಾಕೆ. ಹಂಗೆ ದೇವ್ರಿಗೆ ಬೇಡ್ಕೊಂಡು ಹೊರಗಡೆ ಪ್ರಸಾದ ಊಟ ಮಾಡ್ಕೊಂಡು ಹೊರಡಕ್ಕೆ ರೆಡಿ ಆದೆ. ಇನ್ನು ನಾಳೆ ಎಲ್ಲ ನಾಡಿದ್ದು ಮ್ಯಾಚ್ಗೆ ವೇಟಿಂಗು. ಈ ಸರಿನೂ ಕಪ್ ನಮ್ಮದೇ.